ಸರ್ ಏನಿಲ್ಲ, ಇದು ಗಾಡಿ ಬಂದ್ಬಿಟ್ಟು ಅನಂತ್ ಅನ್ನೋ ಹೆಸರಲ್ಲಿ ಗಾಡಿ 125cc ಸೂಪರ್ ಸ್ಪ್ಲೆಂಡರ್ ಅದು ಪರ್ಚೇಸ್ ಆಗಿದೆ. ಗಾಡಿ ನಮ್ಮಲ್ಲಿ ಇರಲಿಲ್ಲ, ನಾವು ಕೂಡ ಬ್ಯಾಂಗ್ಳೂರಿಂದಲೇ ತರಿಸಿದ್ದು ಗಾಡಿನ. ಅವ್ರಿಗೆ ಹೇಳಿದ್ವಿ ಆ ಗಾಡಿ ಬಂದಾದೆ ಅಂತ ಫೋನ್ ಮಾಡಿದ್ವಿ. ಬಂದರು, ಗಾಡಿ ನೋಡಿದ್ರು, ಅನಂತವರು ನೋಡಿದ್ವಿ, ನಾನು ನೋಡಿದ್ವಿ. ಗಾಡಿ ಎಲ್ಲ ನೋಡಿದವರು ನೋಡಿ ಆದಮೇಲೆ ಸರಿ ಸರ್ ಓಕೆ ಅಂತಂದರು. ಆಮೇಲೆ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋದಕ್ಕೆ ಬಿಡಲ ಅಂತ ಕೇಳಿದ್ವಿ. ಓಕೆ ಬಿಡಿ ಸರ್ ಅಂದರು. ಅವ್ರ ಮುಂದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಆಗಿದೆ. ಗಾಡಿ ರಿಜಿಸ್ಟ್ರೇಷನ್ ಆಯಿತು ಅವತ್ತಿನ ದಿವಸನೇ, ಇಮಿಡಿಯೇಟ್ಲಿ ಅವತ್ತು ರಿಜಿಸ್ಟ್ರೇಷನ್ ಆಯಿತು. ಆನ್ಲೈನ್ ರಿಜಿಸ್ಟ್ರೇಷನ್ ಆದಮೇಲೆ ಕಸ್ಟಮರ್ ಡೆಲಿವರಿ ತಗೊಂಡ್ರು. ಅದಾದಮೇಲೆ ನಾನು ನೋಡಿರಲಿಲ್ಲ, ಕಸ್ಟಮರ್ ನೋಡಿಲ್ಲ. ಮಾರ್ನಿಂಗ್ ಏನು ಮಾಡಿದ್ರು, ಕಸ್ಟಮರ್ ಫೋನ್ ಮಾಡಿಬಿಟ್ಟು ಸರ್ ಇದೇನೋ ಕರೆ ಆಗಿದೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು. ಸರಿ ಸರ್ ಶೋರೂಮ್ ಹತ್ರ ಗಾಡಿ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಶೋರೂಮ್ ಹತ್ರ ತೊಗೊಂಡು ಬಂದಮೇಲೆ ಸೆಲ್ಫ್ ಮೋಟ್ರ್ ಕಾಯಿಲ್ ಇದೆಯಲ್ಲ ಅದ್ರ ಮೇಲೆ ಕರೆ ಕೂತಿತ್ತು. ಅದನ್ನು ತೊಗೊಂಡು ಗಾಡಿ ಒಳಗಡೆ ತೊಗೊಂಬಂದು ಕಸ್ಟಮರು ನಮ್ಮ ಜೊತೆ ಒಳಗಡೆ ಬಂದರು. ಕಸ್ಟಮರ್ ಮುಂದೆ ಬಿಡಿ ಸರ್ ಆಯಿತು ಸೆಲ್ಫ್ ಮೋಟ್ರ್ ಚೇಂಜ್ ಮಾಡಿಕೊಡ್ತೀವಿ ಅದಕ್ಕೆಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಸರಿ ಸರ್ ಇದು ಬೇಡ ನಮಗೆ ಗಾಡಿನೇ ಬೇಡ ಅಂತ ಇದ್ದು. ಗಾಡಿ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ಗಾಡಿ ನಂಬರ್ KA06HV4196 ಗಾಡಿ ನಂಬರು ರಿಜಿಸ್ಟರ್ ಆದಮೇಲೆ ಗಾಡಿ ನಾವು ಏನು ಮಾಡೋದಕ್ಕಾಗಲ್ಲ. ಬಟ್ ಅದಕ್ಕೆ ಕಂಪನಿಯಿಂದಲೇ ಇಂಜಿನ್ಗೆ 5 ವರ್ಷ ವಾರಂಟಿ ಇದೆ. ಅವ್ರು ಹೇಳಿದ್ರು ಇಂಜಿನ್ ಯಾವುದೋ ಸೆಕೆಂಡ್ ಕೂರಿಸಿದ್ದೀರಾ ಅಂತ. ಇಂಜಿನ್ ಯಾವುದು ಸೆಕೆಂಡ್ ಕೂರ್ಸೋಕ್ಕೆ ಆಪ್ಷನ್ಸೇ ಇಲ್ಲ. ಸೊ ಹೊಸ ಇಂಜಿನೇ ಇರೋದು ಅವ್ರ ಗಾಡಿನಲ್ಲಿ. ಇಂಜಿನ್ಗೆ ಏನೇ ಪ್ರಾಬ್ಲಮ್ ಆಯ್ತು ಅಂದ್ರೆ 5 ವರ್ಷ ವಾರಂಟಿ ಇರುತ್ತೆ. ಅವ್ರ ಕಸ್ಟಮರಿಗೆ ಯಾವ ಪಾರ್ಟ್ಸ್ ಏನು ಪ್ರಾಬ್ಲಮ್ ಇದೆಯೋ ಆ ಪಾರ್ಟ್ಸ್ನ ಹೊಸದನ್ನ ಚೇಂಜ್ ಮಾಡಿ ಹಾಕಿ ಕೊಡ್ತೀವಿ ಅಂತಲೂ ಹೇಳಿದ್ದೀವಿ. ಇಂಜಿನಿಗೆ ಸಂಬಂಧಪಟ್ಟಾಗ ಏನೇ ಪ್ರಾಬ್ಲಮ್ ಅಂದ್ರೂ ಅದಕ್ಕೆ ಶೋರೂಮ್ ಕಂಪನಿ ಜವಾಬ್ದಾರಿ ಆಗಿರುತ್ತೆ. 5 ವರ್ಷ ಅದು ವ್ಯಾರಂಟಿ ಇದ್ದೇ ಇರುತ್ತೆ. ಅದಕ್ಕೆ ನಾವು ಹೇಳ್ತಾ ಇದ್ವಿ ನಿಮ್ಗೆ ಯಾವ ಪಾರ್ಟ್ಸ್ ಇಷ್ಟ ಇಲ್ಲ ಅಂತೇಳಿ ಅದನ್ನು ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಅಷ್ಟು ಬಿಟ್ಟರೆ ಗಾಡಿನಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ. ಸರ್ ಕಸ್ಟಮರು ತೊಗೊಂಡು ಬಂದಮೇಲೆ ಕಸ್ಟಮರು ಇಲ್ಲಿ ನಮ್ಮ ಜೊತೆನೇ ಬಂದರು. ಇಂಜಿನ್ ಏನು ಬಿಚ್ಚಿಲ್ಲ ಸರ್, ಅದು ಕಾಯಿಲ್ ಇತ್ತಲ್ಲ, ಈ ಕಾಯಿಲ್ನ ಚೇಂಜ್ ಮಾಡ್ಕೊಡ್ತೀವಿ ಅಂತ ಕಸ್ಟಮರ್ ಅವಾಗ 4 ಜನನು ಸುಮ್ಮನೆ ನಿಂತಿದ್ರು. ಅವ್ರ ಮುಂದೆ ಬಿಚ್ಚಿತ್ತು ಕಾಯಿಲ್ ಬಿಚ್ಚಿ ಅವ್ರ ಮುಂದೆ ಹಾಕಕ್ಕೆ ಹೋದ್ವಿ. ಆಮೇಲೆ ಹಾಕ್ಬೇಡಿ ಸರ್ ಯಾರೋ ನಮ್ಮ ಕಡೆ ಯಾರೋ ಬರ್ತಾರೆ ಅಂದ್ರೆ ಅವಾಗ ಅಲ್ಲಿ ಸ್ಟಾಪ್ ಮಾಡಿ ಬಿಟ್ಟಿದ್ದೀವಿ. ಅವ್ರ ಮುಂದೆ ಅಲ್ದಲೇ ನಾವೇನು ಸಪ್ರೇಟ್ ತಂದು ಬಿಚ್ಚಿಲ್ಲ, ಅವ್ರ ಮುಂದೆನೇ ಬಿಚ್ಚಿತ್ತು. ಅವ್ರು ಬಿಚ್ಚಬೇಕಾದ್ರೆ ಸುಮ್ಮನೆ ಇದ್ರು. ಆಮೇಲೆ ಇನ್ನೊಬ್ರು ವೆಂಕಟೇಶ್ ಅಂತ ಫೋನ್ ಮಾಡಿ ನಾವು ಬರೋವರೆಗೂ ಇದು ಮಾಡಬೇಡಿ ಅಂದ್ರೆ ಅಲ್ಲಿ ಸ್ಟಾಪ್ ಮಾಡಿದ್ದೀವಿ. ಅದಾದ ನಂತರ ಬೆಳಿಗ್ಗೆ ಬಂದಮೇಲೆ ಗಾಡಿ ಅದು ಹಂಗೆ ನಿಂತಿತ್ತು, ಅದು ಜೋಡಿಸೂ ಇಲ್ಲ, ಅದು ಹಂಗೆ ಇದೆ. ಇವಾಗ ಅದು ಗಾಡಿಗೆ ಸಂಬಂಧಪಟ್ಟಿದ್ದು ಏನು ಐಟಮ್ ಅವ್ರಿಗೆ ಬೇಡ ಅನ್ಸುತ್ತೆ. ಸೈಲೆನ್ಸರ್ ಎಲ್ಲ ಬರ್ನ್ ಆಗಿದೆ, ಅದ್ರ ಮೇಲೆಲ್ಲ ಬೇರೆ ಬೇರೆ ಕರೆ ಇದೆ ಸರ್. ಅದು ಅಲ್ಲ ಬ್ಯಾಂಗ್ಳೂರಿಂದ ಬಂದಿದ್ದು ಗಾಡಿ, ನಾನು ನೋಡಿರಲಿಲ್ಲ, ಅವರು ನೋಡಿರಲಿಲ್ಲ. ಸೈಲೆನ್ಸರ್ ಕರೆ ಅಂದರೆ ಈಗ ಮೇಗಡೆ ಎಲ್ಲ ಗೋಡನ್ ಹಾಕಿರ್ತಾರೆ, ಅದೆಲ್ಲ ನೀರು ಬಿದ್ದು ಡಾಟ್ ಆಗಿದೆ. ಇಂಜಿನ್ ಮೇಲೆ ಎಲ್ಲ ಡಾಟ್ ಇದೆ ನೋಡಿದೆ. ಅದಕ್ಕೆ ನಾನೇನು ಹೇಳಿದೆ, ಅದು ಇಂಜಿನ್ ಮೇಗಡೆ ಏನು ಕೇಸ್ ಬರುತ್ತೋ ಅದನ್ನು ಚೇಂಜ್ ಮಾಡಿಕೊಡ್ತೀವಿ, ನಾವು ಕಂಪನಿಗೆ ಕಳಿಸ್ತೀವಿ. ಕಂಪನಿ ಕಳಿಸಿ ಕಂಪನಿಯಿಂದಲೇ ತೊಗೊಂಬಂದು ನಿಮ್ಮ ಮುಂದೆ ಕೂರಿಸ್ಬಿಟ್ಟು ಕೊಡ್ತೀವಿ ಅಂತಲೂ ಹೇಳಿದ್ದೀವಿ. ಅದನ್ನು ಹೊಸ ಗಾಡಿ ಬೇಕು ಅಂತ ಹೇಳಿ ಸರ್, ಹೊಸ ಗಾಡಿ ಬೇಕು ಅಂದರೆ ಗಾಡಿ ರಿಜಿಸ್ಟ್ರೇಷನ್ ಆಗಿದೆ. ಆ ಗಾಡಿಗೆ ಏನು ಬೇಕಾದ್ರೂ ನಾವು ಚೇಂಜ್ ಮಾಡಿ ಕೊಡೋಣ. ಬಟ್ ಒಂದ್ಸರಿ ರಿಜಿಸ್ಟ್ರೇಷನ್ ಆದಮೇಲೆ ಈಗ ನಿಮಗೆ ಗೊತ್ತಿದೆ, ಒಂದ್ಸರಿ ರಿಜಿಸ್ಟ್ರೇಷನ್ ಆದಮೇಲೆ ಆ ಗಾಡಿನ ಏನು ಚೇಂಜ್ ಮಾಡೋದಕ್ಕಾಗಲ್ಲ. ರಿಜಿಸ್ಟ್ರೇಷನ್ ಆಫ್ ಅವರೇ ಆಗಿರ್ತಾರೆ. ಆ ಗಾಡೀಲಿ ಯಾವ ಪಾರ್ಟ್ಸ್ ಬೇಡ ಅಂತಾರೋ ಆ ಪಾರ್ಟ್ಸ್ನ ಚೇಂಜ್ ಮಾಡ್ಕೊಡೋಣ. ಮತ್ತು ಇಂಜಿನ್ಗೆ ವ್ಯಾರಂಟಿ ಇರುತ್ತೆ, ಲೆಟರ್ಟಲ್ಲಿ ಕೊಡೋಣ. ಅದನ್ನು ರಮೇಶ್ ಅಂತ, ಇಲ್ಲಿ ನಾನು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತೀನಿ.